ದಿನದಿಂದ ದಿನಕ್ಕೆ ಕೊಂಡಾಪುರ ಎನ್ನುವ ಗ್ರಾಮ ತುಂಬಾನೇ ಹದಗೆಡ್ತಾ ಹೋಗ್ತಾ ಇತ್ತು. ಅದರಿಂದ ಅದರ ನಿವಾರಣೆಗೋಸ್ಕರ ಊರಿನ ಜನರೆಲ್ಲ ಒಂದು ಕಡೆ ಸೇರಿದ್ರು. ಏನು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಮಳೆ ಕೂಡ ಇಲ್ಲ. ಈ ಮಳೆ ಇಲ್ಲದ ಕಾರಣ ಕೂಲಿ ಕೆಲಸ ಕೂಡ ಇಲ್ಲ. ಹೌದು ರೀ, ಒಮ್ಮೆ ಒಮ್ಮೆ ಆಲೋಚನೆ ಮಾಡುವಾಗ ಯಾಕಪ್ಪ ಈ ಜೀವನ ಬೇಡ ಅನ್ಸುತ್ತೆ. ಗಂಜಿ ನೀರು ಬಿಟ್ರೆ ಕುಡಿಯಕ್ಕೆ ಬೇರೆ ಏನೂ ಇಲ್ಲ. ಗಂಜಿ ನೀರು ಏನೇ, ಈ ಸ್ಥಿತಿ ಹೀಗೇನೆ ಹೋಗ್ತಾ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಕುಡಿಲಿಕ್ಕೆ ನೀರಾದ್ರೂ ಸಿಗ್ತದೋ ಇಲ್ವೋ ಅಂತ ಗಾಬರಿ ಆಗ್ತಿದೆ. ಹೌದು ರೀ, ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೆ ನಮಗೆ ಯಾರಿದ್ದಾರೆ? ಆ ದೇವರೇ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಬೇಕು. ಅವ್ರನ್ನ ಬಿಟ್ರೆ ನಮ್ಗೆ ಯಾರಿದ್ದಾರೆ? ಇನ್ನ ಜನರೆಲ್ಲ ನಾವೇ ಸೇರಿ ಇದಕ್ಕೆ ಒಂದು ಪರಿಹಾರ ಮಾಡ್ಲೇಬೇಕು. ದೇವರೆಗೆ ಈ ನೀರಿನ ಸಮಸ್ಯೆ, ಮಳೆ ಸಮಸ್ಯೆ ನಮಗೆ ತೀರುವುದೇ ಇಲ್ಲ. ನೋಡೋಣ ರೀ, ನೀವು ಹೇಳಿದ ಹಾಗೆ ಈ ಸಮಸ್ಯೆಗೆ ಯಾರು ಪರಿಹಾರ ಮಾಡ್ಕೊಡ್ತಾರೆ ಅಂತ ನೋಡೋಣ. ಯಾರಾದ್ರೂ ನಮ್ಗೆ ಪರಿಹಾರ ಮಾಡ್ಲಿಕ್ಕೆ ಬರದೇ ಹೋಗ್ತಾರಾ? ಈ ಊರು ದಿನದಿಂದ ದಿನಕ್ಕೆ ತುಂಬಾ ಬಡತನಕ್ಕೆ ಹೋಗ್ತಾ ಇದೆ. ಉದಯ್ಯ, ತಿನ್ಲಿಕ್ಕೆ ಆಹಾರ ಸಿಗದೆ, ಕುಡಿಯಕ್ಕೆ ಒಳ್ಳೆ ನೀರು ಸಿಗದೆ ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ಊರಿನ ದೊಡ್ಡ ಮನುಷ್ಯರಾಗಿ ನೀವೇ ನಮಗೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಕೊಡ್ಬೇಕು. ನಾನು ಇದಕ್ಕೆ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಈ ರೀತಿಯೇ ತುಂಬಾ ಬರಬಂದು ತಿನ್ಲಿಕ್ಕೆ ಏನೂ ಇರಲಿಲ್ಲ. ಕುಡಿಯಕ್ಕೆ ನೀರು ಕೂಡ ಸಿಗದಿರುವ ಪರಿಸ್ಥಿತಿ ಬಂತಂತೆ. ಆಗಿರುವ ಪರಿಸ್ಥಿತಿಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ನಮ್ಮ ತಾತ ಊರಿನ ಗಂಗಾ ತಾಯಿಗೆ ತುಂಬಾ ಅಚ್ಚುಕಟ್ಟಾಗಿ ಉಪವಾಸ ಇದ್ದು ಪೂಜೆಯನ್ನು ಮಾಡಿದ್ರಂತೆ. ಇವಾಗ ನಾವು ಕೂಡ ಗಂಗಮ್ಮ ತಾಯಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡೋಣ. ನೀವು ಒಳ್ಳೆ ಆಲೋಚನೆ ಹೇಳಿದ್ರಿ. ನಾಳೆನೆ ನಾವು ಕೂಡ ಈ ಗಂಗಮ್ಮ ತಾಯಿಗೆ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡೋಣ. ಹೀಗೆ ಊರಿನವರೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ರು. ದಿನದಿಂದಲೇ ಎಲ್ಲರೂ ತುಂಬಾ ಭಕ್ತಿಯಿಂದ ಪೂಜೆಯನ್ನು ಮಾಡಲಾರಂಭಿಸಿದ್ರು. ಹೀಗೆ 3 ದಿನಗಳ ಕಾಲ ಆ ಊರಿನಲ್ಲಿ ಪೂಜೆ ನಡೆಯಿತು. ಪೂಜೆ ನಡೆದ ನಂತರ ಎಲ್ಲರೂ ಅವರವರ ಮನೆಗೆ ಹೋಗಿ ಸೇರಿದ್ರು. ಮಧ್ಯರಾತ್ರಿಯ ಸಮಯದಲ್ಲಿ ಗುಡುಗು ಮಿಂಚು ಸಮೇತ ಆ ಊರಿನಲ್ಲಿ ಆ ದಿನ ರಾತ್ರಿ ಜೋರಾಗಿ ತುಂಬಾ ಸಮಯ ಮಳೆ ಬಂತು. ಒಮ್ಮೆ ಬಂದು ನೋಡ್ರಿ, ನಾವು ಆ ತಾಯಿಗೆ ಮಾಡಿದ ಪೂಜೆಯಿಂದ ಇವತ್ತು ನಮಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಹೌದು ಕಣೆ, ನಾವು ಮಾಡಿದ ಪೂಜೆಗೆ ಫಲವಾಗಿ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡಿದಾಳೆ. ಹೀಗೆ ಸ್ವಲ್ಪ ಸಮಯದ ತನಕ ಅವರು ಆ ಮಳೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ರು. ಆ ಮಳೆ ಸಾಧಾರಣವಾದ ಮಳೆ ಅಲ್ಲದೆ ಮೀನಿನ ಮಳೆಯಾಗಿ ಬಂತು. ಮಳೆ ಹನಿಗಳ ಜೊತೆಗೆ ಆಕಾಶದಿಂದ ಚಿಕ್ಕ ಚಿಕ್ಕ ಮೀನುಗಳು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಮೀನುಗಳು ಬಿತ್ತು. ಜನರೆಲ್ಲ ನಿದ್ರೆಯಿಂದ ಹೊರಗಡೆ ಬಂದ್ರು. ಜನರೆಲ್ಲರೂ ಒಂದು ಕಡೆ ಸೇರಿದ್ರು. ಇದು ಸಾಧಾರಣವಾದ ಮಳೆಯಲ್ಲ, ಮೀನಿನ ಮಳೆ. ಇದು ನಮ್ಮ ಊರಿಗೆ ಆ ಗಂಗಾ ತಾಯಿ ಕೊಟ್ಟಿದಂತಹ ವರಪ್ರಸಾದ. ನಾವು ಹಸಿವಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ನಮಗೆ ತಿನ್ನಕ್ಕೋಸ್ಕರ ಈ ರೀತಿ ಮಳೆಯನ್ನು ಸುರಿಸಿದ್ದಾಳೆ. ಊಟ ಇಲ್ಲದೆ ಕಷ್ಟಪಡುವಂತಹ ನಮ್ಮ ಮಕ್ಕಳಿಗೆ ಆ ದೇವ್ರೆ ಹೊಟ್ಟೆಗೆ ಊಟ ಕೊಟ್ಟಿರುವ ಹಾಗಿದೆ. ಇನ್ಮುಂದೆ ಪ್ರತಿ ವರ್ಷ ಈ ದಿನವನ್ನು ಆ ತಾಯಿ ನಮಗೆ ಕೊಟ್ಟ ವರಪ್ರಸಾದ ಅಂತ ತಿಳಿದು ಆ ತಾಯಿಗೆ ಪೂಜೆ ಮಾಡೋಣ. ಇದಕ್ಕೆ ಎಲ್ಲರೂ ಒಪ್ಪಿಕೊಂಡ್ರು. ಇನ್ಮುಂದೆ ಈ ಮೀನುಗಳನ್ನು ಯಾರೆಲ್ಲ ನಮ್ಮ ಹಾಗೆ ಊಟಕ್ಕೆ ಏನೂ ಇಲ್ಲದೆ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ನಾವು ಪ್ರಸಾದವಾಗಿ ಕೊಡೋಣ. ಇನ್ನೊಬ್ಬರ ಮಕ್ಕಳು ಕೂಡ ನಮ್ಮ ಮಕ್ಕಳ ಹಾಗೆ ಊಟಕ್ಕೋಸ್ಕರ ಕಷ್ಟಪಡಬಾರ್ದಲ್ವಾ? ಏನು ಹೇಳ್ತೀರಾ? ಅಯ್ಯ ಸರಿ ಅಯ್ಯ, ಯಾರೆಲ್ಲ ಊಟಕ್ಕೆ ಕಷ್ಟಪಡ್ತಾರೋ ಅವರಿಗೆ ನಾವು ಇದನ್ನು ದಾನ ಮಾಡೋಣ ಹಾಗೆ ಅಂತ ಹೇಳಿದ ರಾಮಯ್ಯ. ಊರಲ್ಲಿ ಸ್ವಲ್ಪ ಜನ ಒಪ್ಪಿಕೊಂಡ್ರು, ಇನ್ನೂ ಸ್ವಲ್ಪ ಜನ ಒಪ್ಪಲಿಲ್ಲ. ಮೀನಿನ ಮಳೆ ಆ ರಾತ್ರಿ ಇಡೀ ಬೀಳ್ತಾ ಇತ್ತು. ಆ ಊರೇ ಮೀನಿನಿಂದ ತುಂಬಿ ತುಳುಕಾಡ್ತಾ ಇತ್ತು. ನದಿ ಕೆರೆಗಳು ತುಂಬುವ ಹಾಗೆ ಆ ರಾತ್ರಿ ಇಡೀ ಮಳೆ ಬೀಳ್ತಾನೆ ಇತ್ತು. ಇತಮ್ಮ, ಇಲ್ಲಿ ಬಾ, ಈ ಮೀನ್ನ ತೆಗೆದು ಈ ಬುಟ್ಟಿಗೆ ಹಾಕು. ಪಕ್ಕದ ಊರಲ್ಲಿ ಯಾರೆಲ್ಲ ಹಸಿವಿಗೋಸ್ಕರ ಕಷ್ಟಪಡ್ತಿದ್ದಾರೋ ಅವರಿಗೆ ಇದನ್ನ ತಗೊಂಡೋಗಿ ಕೊಟ್ಟು ಬರ್ತೀನಿ. ಸೀತಮ್ಮ ಸರಿ ಅಂತ ಹೇಳಿ ಬುಟ್ಟಿಯನ್ನು ತುಂಬಿಸಿದ್ಲು. ರೀ, ಇವತ್ತಿಗೆ ಇದು ಸಾಕು, ಇದನ್ನ ಮಾತ್ರ ತಗೊಂಡೋಗಿ ಕೊಟ್ಟು ಬನ್ನಿ ಹಾಗೆ ಅಂತ ಹೇಳ್ತಾ ಇದ್ದಾಗ ಊರಿನ ದೊಡ್ಡ ಮನುಷ್ಯನ ಸಿದ್ದಯ್ಯ ಬಂದ. ರಾಮಣ್ಣ, ನಿನ್ನ ಜೊತೆ ನಾನು ಕೂಡ ಬರ್ತೀನಿ, ನಾವು ಎಲ್ಲರೂ ಸೇರಿ ಹಂಚೋಣ ಹಾಗೆ ಅಂತ ರಾಮಣ್ಣನ ಜೊತೆಗೆ ಹೋದ್ರು. ಆದರೆ ಊರಲ್ಲಿರುವ ಲಕ್ಷ್ಮಯ್ಯ ಪಾಂಡು ಮಾತ್ರ ಊರಲ್ಲಿರುವವರಿಗೆ ದಾನ ಮಾಡದೆ ಅವರಿಗೆ ಬೇಕು ಅಂತ ಎಲ್ಲ ಮೀನುಗಳನ್ನು ತೆಗೆದು ಬುಟ್ಟಿಗೆ ಹಾಕಿ ಇಡ್ತಾ ಇದ್ರು. ಪಾಂಡು, ಈ ಮೀನು ನಮಗೆ ಉಚಿತವಾಗಿ ಸಿಗ್ತಾ ಇದೆ. ಇದನ್ನ ಪಕ್ಕದೂರಿಗೆ ತಗೊಂಡೋಗಿ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ ಅಲ್ವಾ? ಸರಿ ಬಾ, ಯಾರಿಗೂ ಹೇಳದೆ ತಗೊಂಡೋಗೋಣ. ಇಲ್ಲದಿದ್ರೆ ಯಾರಿಗಾದ್ರೂ ವಿಷಯ ಗೊತ್ತಾದ್ರೆ ಆಮೇಲೆ ನಮ್ನ ಹಿಡ್ಕೋತಾರೆ. ಕಣೋ, ಬಾರೋ ತಗೊಂಡೋಗೋಣ ಹಾಗೆ ಅಂತ ಅವರಿಬ್ಬರು ಬುಟ್ಟಿಗೆ ಮೀನನ್ನು ತೆಗೆದುಕೊಂಡು ಹಾಕಿಕೊಂಡು ಪಕ್ಕದ ಊರಿಗೆ ಹೋಗಿ ವ್ಯಾಪಾರ ಮಾಡಿ ಹಿಂತಿರುಗಿ ಬಂದರು. ನೋಡ್ದಾ, ನಮಗೆ ಎಷ್ಟೊಂದು ಹಣ ಸಿಕ್ತು. ಈ ಮೀನು ಹಾಳಾಗದೇ ಇರುವ ದಿನವಷ್ಟು ನಾವು ಇದರಿಂದ ಹಣ ಸಂಪಾದನೆ ಮಾಡೋಣ. ಆದರೆ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು.
ಈ ವಿಷಯ ಮಾತ್ರ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಜೊತೆ ಸೇರಿ ಅವರು ಕೂಡ ಮೀನಿನ ವ್ಯಾಪಾರ ಮಾಡಲಿಕ್ಕೆ ನಮ್ಮ ಜೊತೆ ಪಕ್ಕದೂರಿಗೆ ಬಂದ್ಬಿಡ್ತಾರೆ. ಹೌದು ಕಣೋ, ಸರಿ ಸರಿ ಬಾ ಹೋಗೋಣ. ಹೀಗೆ ಮೀನನ್ನು ಮಾರಾಟ ಮಾಡಿ ಮನೆಗೆ ಹೋದ್ರು. ಹೀಗೆ ಮರುದಿನವಾಯಿತು. ಲಕ್ಷ್ಮಿಯಯ್ಯ, ಪಾಂಡು ಅವರಿಬ್ಬರು ಮೀನನ್ನು ಮಾರಾಟ ಮಾಡಿ ಊರಿಗೆ ಬರುವುದನ್ನು ಕಿಟ್ಟಪ್ಪ ನೋಡಿ ಅವನಿಗೆ ಸಂದೇಹ ಬಂತು. ಏನಿವರಿಬ್ರು ಬೆಳಿಗ್ಗೆ ಬೆಳಿಗ್ಗೆ ಮೀನನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡಿ ಬರ್ತಾ ಇದ್ದಾರೆ? ಈ ವಿಷಯನ ಊರಿನವರಿಗೆ ಹೇಳ್ಬೇಕು ಅಂತ ಅವರ ಹಿಂದೆನೆ ಹೋದ. ಅವರಿಬ್ಬರು ಪಕ್ಕದ ಊರಿನಲ್ಲಿರುವ ಸಂತೆಗೆ ತಗೊಂಡೋಗಿ ಆ ಮೀನನ್ನು ಮಾರಾಟ ಮಾಡುವುದನ್ನು ನೋಡಿ ಅವನಿಗೆ ಆಸೆ ಹುಟ್ಟಿತು. ಲಕ್ಷ್ಮಿಯಯ್ಯ, ಪಾಂಡು ತುಂಬಾ ಹಣವನ್ನು ಸಂಪಾದನೆ ಮಾಡ್ತಿದ್ರು. ನೋಡಿದ ಕಿಟ್ಟಪ್ಪನಿಗೂ ಆಸೆ ಉಂಟಾಯಿತು. ನಾನು ಕೂಡ ಮನೆಗೆ ಹೋಗಿ ಸ್ವಲ್ಪ ಮೀನನ್ನು ತಂದು ಮಾರಾಟ ಮಾಡ್ತೀನಿ ಹಾಗೆ ಅಂತ ಹೇಳಿ ಮನೆಗೆ ಹೋಗಿ ಮೀನನ್ನು ನೋಡಿದ. ಆದರೆ ಅದರಲ್ಲಿ ಸ್ವಲ್ಪ ಮೀನು ಹಾಳಾಗಿತ್ತು. ಅಯ್ಯೋ ದೇವ್ರೆ, ಇದರಲ್ಲಿ ಸ್ವಲ್ಪ ಮೀನು ಹಾಳಾಗಿದೆ, ಇದನ್ನ ತಗೊಂಡೋಗಿ ಹೇಗೆ ಮಾರಾಟ ಮಾಡೋದು ಹಾಗೆ ಅಂತ ಆಲೋಚನೆ ಮಾಡಿ ಸರಿ ಸರಿ ಈ ಮೀನ್ನ ಬಿಸಿಲಲ್ಲಿ ಒಣಗಿಸಿ ವ್ಯಾಪಾರ ಮಾಡ್ತೀನಿ. ಹೀಗೆ ಕಿಟ್ಟಪ್ಪ ಒಣಗಿದ ಮೀನನ್ನು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಲಾರಂಭಿಸಿದ. ಅಲ್ಲಿಗೆ ಕಿಟ್ಟಪ್ಪನ ಬಳಿ ವ್ಯಾಪಾರ ಆದ್ರೂ ಕೂಡ ಆ ನಂತರ ಸ್ವಲ್ಪ ದಿನಗಳಲ್ಲಿ ಅದು ಹಾಳಾದ ಮೀನುಗಳು ಅಂತ ಪಕ್ಕದೂರಿನವರಿಗೆ ಗೊತ್ತಾಯ್ತು. ಸೀತಮ್ಮ ನೋಡ್ದ, ಪಕ್ಕದೂರಿನವರು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ನಮ್ಮ ಊರಿನಿಂದ ಸ್ವಲ್ಪ ಜನ ಅವರ ಊರಿಗೆ ಹೋಗಿ ಹಾಳಾಗಿರುವ ಮೀನನ್ನು ವ್ಯಾಪಾರ ಮಾಡ್ತಿದ್ದಾರಂತೆ. ಅಯ್ಯೋ, ಅದು ನಿಜ ಆದ್ರೆ ನಮ್ಮ ಊರಿಗಿರುವ ಒಳ್ಳೆ ಹೆಸರು ಹಾಳಾಗುತ್ತೆ. ನಾವು ಗಂಗಾ ತಾಯಿಗೆ ಪೂಜೆ ಮಾಡಿ ಪಡೆದಂತಹ ವರ ಆ ತಾಯಿಗೆ ಮೋಸ ಮಾಡಿದ ರೀತಿ. ಈ ವಿಷಯ ಊರಿಗೆಲ್ಲ ಗೊತ್ತಾಗಿ ಊರಿನ ಜನರಲ್ಲಿ ಅನುಮಾನ ಉಂಟಾಗುವ ರೀತಿ ಆಯಿತು. ಅದೇ ಸಮಯದಲ್ಲಿ ಪಕ್ಕದೂರಿನವರು ಬಂದ್ರು. ಏನೋ ಕಿಟ್ಟಪ್ಪ, ನಿನ್ನ ನಂಬಿ ಮೀನುಗಳನ್ನ ತಗೊಂಡ್ರೆ ಹಾಳಾದ ಮೀನುಗಳು ಮೀನನ್ನು ತಿಂದು ನಮ್ಮ ಮಕ್ಕಳು ವಾಂತಿ ಮಾಡ್ಕೊಂಡ್ರು. ಇದೆಲ್ಲ ಈ ಊರಿನವರೇ ಮಾಡ್ತಾ ಇದ್ದಾರಾ? ಹೀಗೆ ಮಾಡೋದು ಆರೋಗ್ಯಕ್ಕೆ ಹಾನಿಕಾರ ಅಂತ ನಿಮಗೆ ಗೊತ್ತಲ್ವಾ? ಇದು ತುಂಬಾನೇ ಕೆಟ್ಟ ಕೆಲಸ. ಅವಾಗ್ಲೇ ಕಿಟ್ಟಪ್ಪ ಕೈ ಸಿಕ್ಕಾಕೊಂಡ. ಅಯ್ಯ, ನನ್ನನ್ನು ಕ್ಷಮಿಸಿ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಹಣಕ್ಕೆ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ದೇವರು ಕೊಟ್ಟಂತಹ ಅದೃಷ್ಟದ ವರವನ್ನು ನಾನು ಹಣಕ್ಕೋಸ್ಕರ ಉಪಯೋಗ ಮಾಡ್ಕೊಂಡೆ. ನಿನ್ನನ್ನು ಕ್ಷಮಿಸೋದಿಲ್ಲ. ಇಷ್ಟು ದೊಡ್ಡ ತಪ್ಪು ಮಾಡಿ ಕ್ಷಮಿಸು ಅಂತ ಹೇಗೆ ಕೇಳ್ತೀಯಾ? ಹಾಗೆಂತ ಹೇಳಿ ಪೊಲೀಸರು ಕಿಟ್ಟಯ್ಯನನ್ನು ಅರೆಸ್ಟ್ ಮಾಡಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಸಿದ್ದಯ್ಯ ಬಂದು, ಕಿಟ್ಟಪ್ಪ, ನೀನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದೀಯಾ. ನಿನ್ನ ಹಾಗೆ ತಪ್ಪು ಮಾಡೋರಿಗೆ ಇದೆಲ್ಲ ಒಂದು ಪಾಠನೇ ಹಾಗೆಂತ ಸುಬ್ಬಯ್ಯ ಕಿಟ್ಟಪ್ಪನಿಗೆ ಹೇಳಿದ. ಹಾಗೆ ಹೇಳಿದಾಗ ಕಿಟ್ಟಪ್ಪ ಕೂಡ ತುಂಬಾ ಪಶ್ಚಾತ್ತಾಪ ಪಟ್ಟ. ದಿನಗಳು ಕಳೀತಾ ಇತ್ತು. ಆಗ ಕೊಂಡಾಪುರ ಗ್ರಾಮಕ್ಕೆ ಒಂದು ಕಾಯಿಲೆ ಹರಡಿತು. ಅಲ್ಲಿ ಕುಳಿತಾ ಇರುವ ಮೀನುಗಳಿಂದ ಉಂಟಾಗುವ ಸೊಳ್ಳೆಗಳು, ಹೀಗೆ ಅಲ್ಲಲ್ಲಿ ನೀರು ನಿಂತಿರುವುದರಿಂದ ಆ ಊರಿಗೆ ಜ್ವರ, ಕೆಮ್ಮು, ಶೀತ ಎಲ್ಲ ಉಂಟಾಯಿತು. ಅಮ್ಮ ತಾಯಿ, ಈ ಊರಲ್ಲಿ ಮಕ್ಕಳು ಜ್ವರ ಬಂದು ಅಲ್ಲಲ್ಲಿ ಬಿದ್ದೋಗ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂದ್ರೆ ಕೈಯಲ್ಲಿ ಹಣ ಕೂಡ ಇಲ್ಲ. ಇದೆಲ್ಲ ಆ ದೇವ್ರು ನಮಗೆ ಕೊಟ್ಟಂತಹ ವರ. ಇದನ್ನ ಖಂಡಿತ ನಾವು ಅನುಭವಿಸ್ಲೇಬೇಕು. ಆಗಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ? ಬಿಟ್ರೆ ಸ್ವಲ್ಪ ಜನ ಹಣದ ಆಸೆಗೋಸ್ಕರ ದೇವರು ಕೊಟ್ಟಂತಹ ವರವನ್ನು ನಾಶ ಮಾಡಿದ್ರು. ಗಂಗಮ್ಮ ತಾಯಿ ಮತ್ತೆ ನಮಗೆ ಆಶೀರ್ವಾದ ಕೊಡ್ಬೇಕು. ಅದರಿಂದ ನಾವು ಮತ್ತೆ ಪೂಜೆ ಮಾಡ್ಬೇಕು. ಈ ವಿಷಯನ ಮೊದಲು ಸಿದ್ದಯ್ಯನಿಗೆ ಹೇಳ್ಬೇಕು ಹಾಗೆ ಅಂತ ಸಿದ್ದಯ್ಯನ ಬಳಿ ಹೋದ್ರು. ಹೀಗೆ ಮತ್ತೆ ಪುನಃ ಗಂಗಮ್ಮ ತಾಯಿಗೆ ಪೂಜೆ ಮಾಡಿ ಮೊದಲ ಸಲ ಅಲ್ಲದೆ ಇವಾಗ ಮನಸ್ಸಲ್ಲಿ ತುಂಬಾ ದುಃಖದಿಂದ ಪಶ್ಚಾತ್ತಾಪ ಪಟ್ಟು ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ, ಈ ಸಲ ನಾವು ಯಾರಿಗೂ ಕೆಟ್ಟದು ಆಗದ ರೀತಿ ಆ ತಾಯಿಗೆ ಕ್ಷಮೆ ಕೇಳಿ ನಾವು ಪೂಜೆಯನ್ನು ಮಾಡೋಣ. ನಾವು ಆ ತಾಯಿಗೆ ಇನ್ನು ಮೋಸ ಮಾಡುವುದಿಲ್ಲ. ಹೀಗೆ 3 ದಿನಗಳ ಕಾಲ ಅನ್ನ ನಿದ್ರೆ ಎಲ್ಲ ಬಿಟ್ಟು ಪೂಜೆಯನ್ನು ಮಾಡಿದ್ರು. ಹಾಗೆ 3 ದಿನಗಳ ನಂತರ ಆ ದಿನ ರಾತ್ರಿ ಗುಡುಗು ಮಿಂಚಿನೊಂದಿಗೆ ಮತ್ತೆ ಮಳೆಯಾಗುವ ಸಾಧ್ಯತೆ ಇತ್ತು. ಆಗ ಕತ್ತಲಾಗಿರುವ ಆಕಾಶದಲ್ಲಿ ಹೊಳೆಯುವ ರೂಪದೊಂದಿಗೆ ಬೆಳಕು ಬಂತು. ಮಕ್ಕಳೇ, ನಾನು ಕೊಟ್ಟಂತಹ ವರವನ್ನು ನೀತಿ ಪ್ರಾಮಾಣಿಕತೆಯೊಂದಿಗೆ ನೀವು ಹಂಚಿಕೊಳ್ಳಬೇಕೆಂದು ನಾನು ನಿಮಗೋಸ್ಕರ ಕೊಟ್ಟಿದ್ದು. ಆದರೆ ಕೆಲವರು ಹಣದ ಆಸೆಗೋಸ್ಕರ ಎಲ್ಲವನ್ನೂ ನಾಶ ಮಾಡಿದ್ರಿ. ಆದರೆ ಇವಾಗ ನಿಮ್ಮಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳುವುದನ್ನು ನಾನು ನೋಡಿದೆ. ಮತ್ತೆ ನೀವು ನನಗೆ ಪೂಜೆಯನ್ನು ಮಾಡಿ ಪ್ರೀತಿಯಿಂದ ತುಂಬಿದ ಮಾತುಗಳಿಂದ ನನ್ನನ್ನು ಕರೆದ್ರಿ. ಮುಂದೆ ನಿಮ್ಮ ಗ್ರಾಮ ತುಂಬಾ ಸಂತೋಷದಿಂದ ಆರೋಗ್ಯವಾಗಿ ಇರುತ್ತೆ. ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಟುಕೊಳ್ಳಿ, ದೇವರು ಕೊಟ್ಟಂತಹ ವರವನ್ನು ಸ್ವಾರ್ಥದಿಂದ ಉಪಯೋಗ ಮಾಡದೆ ಸಮಾಜದ ಉಳಿತಿಗಾಗಿ ಉಪಯೋಗ ಮಾಡಬೇಕು. ಈ ಗಂಗಾ ತಾಯಿ ಸಂದೇಶವನ್ನು ಕೊಟ್ಟು ಆಕಾಶದಿಂದ ಮಾಯವಾದರು. ಹೀಗೆ 1 ಗಂಟೆಗಳಲ್ಲಿ ಗ್ರಾಮದಲ್ಲಿರುವ ರೋಗವೆಲ್ಲ ದೂರವಾಗಿ ಗ್ರಾಮ ಶುದ್ಧವಾಯಿತು. ಮೇಯ್ಯ, ನಾವು ಈ ಸಮಾಜಕ್ಕೆ ಕೆಟ್ಟದನ್ನು ಮಾಡಿದೀವಿ. ಇವತ್ತು ಆ ದೇವರು ನಮಗೆ ಮತ್ತೆ ವರವನ್ನು ಕೊಟ್ಟಿದ್ದಾರೆ. ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು ಮತ್ತೆ ಈ ಊರಿಗೋಸ್ಕರ ಒಳಿತನ್ನು ಮಾಡಬೇಕು. ಮುಂದೆ
ಲಾಭಕ್ಕೋಸ್ಕರ ಅಲ್ಲದೆ ಊರಿನ ಒಳಿತಿಗೋಸ್ಕರ ನಾವೆಲ್ಲರೂ ಸೇರಿ ಕಷ್ಟಪಡೋಣ. ಕೊಂಡಾಪುರಂನಲ್ಲಿರುವ ಜನರೆಲ್ಲರೂ ಊರಿನ ಒಳಿತಿಗೋಸ್ಕರ ವರ್ಷ ಗಂಗಮ್ಮ ತಾಯಿಗೆ ಪೂಜೆಯನ್ನು ಮಾಡಿ ನಿನ್ನ ಹಬ್ಬವನ್ನು ಆಚರಣೆ ಮಾಡ್ತಿದ್ರು. ಅದು ಒಂದು ಸಣ್ಣ ಗ್ರಾಮ. ಅಲ್ಲಿ ಒಬ್ಬ ಕಳ್ಳನಿದ್ದ. ಅವನ ಹೆಸರು ರಂಗ. ಅವನು ಕಳ್ಳತನ ಮಾಡ್ತಾನೆ ಹೊರತು ಅವನಿಗೆ ಬುದ್ಧಿ ಇಲ್ಲ. ಅದರಿಂದನೇ ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾನೆ. ಒಂದು ದಿನ ರಂಗ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ತನ್ನೊಳಗೆ ತಾನೇ ಏನೋ ಒಂದು ಮಾತಾಡ್ಕೊಳ್ತಾ ಇದ್ದ. ನಾನು ಏನು ಅಂತ ಗೊತ್ತಿಲ್ಲ, ಯಾವಾಗ್ಲೂ ಕಳ್ಳತನ ಮಾಡಿದ್ರೆ ಒಂದು 10-15 ನಿಮಿಷದೊಳಗೇನೆ ಸಿಕ್ಕಾಕೊಳ್ತೀನಿ. ಈ ಸಲ ಹಾಗೆ ಸಿಕ್ಕಾಕೊಳ್ಬಾರ್ದು. ಈ ಸಲ ಮಾತ್ರ ಏನಾದ್ರೂ ನಾನು ಸಿಕ್ಕಾಕೊಳ್ಳೇಬಾರ್ದು. ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡ್ಕೊಂಡು ಊರೊಳಗೆ ಹೋದ. ಆಗ ಒಂದು ಮನೆಯಲ್ಲಿ ಸೋಮಯ್ಯ ರಾಮಲಮ್ಮ ಇಬ್ಬರು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಏನು ಇವರಿಬ್ರು ಏನೋ ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದಾರೆ, ಹಾಗಾದ್ರೆ ಏನಾದ್ರೂ ಇರ್ಬೇಕು. ಈ ಗೋಡೆಯ ಪಕ್ಕನೆ ನಿಂತ್ಕೊಂಡು ಏನ್ ಮಾತಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಅಂತ ಹೇಳಿ ರಂಗ ಆ ಗೋಡೆಯ ಪಕ್ಕದಲ್ಲಿ ಬಂದು ಅವ್ರು ಮಾತಾಡುವುದನ್ನು ಕೇಳ್ತಾ ಇದ್ದ. ರೀ, ಈ ಬಳೆ ನನ್ನ ತಂದೆ ತಾಯಿ ನನಗೆ ಮದುವೆ ಸಮಯದಲ್ಲಿ ಹಾಕಿದ್ದು. ಇದನ್ನ ಈ ಗಾಡ್ರೇಜಲ್ಲಿ ಇಡೋದ್ ಬೇಡ, ಆ ಕಬ್ಬಿಣದ ಗಾಡ್ರೇಜಲ್ಲಿ ಇಡೋಣ. ಆವಾಗ್ಲೇ ನನಗೂ ಕೂಡ ಸಮಾಧಾನ ಆಗೋದು. ಕೈಯಲ್ಲಿ ಇಟ್ರೆ ಹಾಳಾಗ್ಬಿಡುತ್ತೆ. ಅಯ್ಯೋ, ಏನೇ ನೀನು, ನಮ್ಮನೇಲಿ ಕಳ್ಳತನ ಮಾಡ್ಲಿಕ್ಕೆ ಯಾರೇ ಬರ್ತಾರೆ? ನಿನ್ ಬಳೆನ ಯಾರು ಕದ್ಕೊಂಡೋಗ್ತಾರೆ ಹೇಳ್ ನೋಡೋಣ. ಹೀಗೆ ಅವರಿಬ್ಬರು ಮಾತಾಡ್ತಿರುವುದನ್ನು ರಂಗ ಅಲ್ಲೇ ನಿಂತು ಕೇಳ್ಕೊಂಡು, ಓಹೋ ಹಾಗೇನಾ, ಇವತ್ತು ಖಂಡಿತ ಕಳ್ಳ ಬಂದೇ ಬರ್ತಾನೆ. ಆ ಕಳ್ಳ ಬೇರೆ ಯಾರೂ ಅಲ್ಲ, ನಾನೇ. ಹಾಗೆ ಅಂತ ಅಲ್ಲಿಂದ ಹೊರಟು ಮನೆಗೆ ಹೋದ. ಹೀಗೆ ರಾತ್ರಿ ಆಯ್ತು. ರಂಗ ಕಳ್ಳತನ ಮಾಡ್ಲಿಕ್ಕೆ ರಾಮಲಮ್ಮ ಮನೆಗೆ ಬಂದ. ಸುತ್ತ ಅತ್ತ ಮುತ್ತ ಎಲ್ಲ ಕಡೆ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಯಾರು ಇಲ್ಲದಿರುವ ಕಾರಣ ಹಬ್ಬ, ಯಾರು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ನೆಮ್ಮದಿಯಾಗಿ ಮನೆಯೊಳಗೆ ಹೋಗಿ ಕಳ್ಳತನ ಮಾಡ್ಬೋದು. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲೇ ಅವನು ನಾಯಿಯನ್ನು ನೋಡಿದ. ಈ ನಾಯಿ ನನ್ನ ಏನು ಮಾಡಲು ಸಾಧ್ಯ? ಹಾಗೆ ಅಂತ ಮುಂದಕ್ಕೆ ಹೋಗುವಾಗ ಆ ನಾಯಿ ಅವನನ್ನು ನೋಡಿ ಬೊಬ್ಬೆ ಹಾಕಿತ್ತು. ತಕ್ಷಣ ಅವನು ಎದೆ ಹೋಗಿ ಅಲ್ಲಿಂದ ಹಾರಿ ಬಂದ. ಅರೆ, ಈ ನಾಯಿ ಏನು ಬಳೆಯನ್ನು ಕಳ್ಳತನ ಮಾಡ್ಲಿಕ್ಕೆ ಮುಂಚೆನೆ ನನ್ನ ನೋಡಿ ಬೊಗಳ್ತಾ ಇದೆ. ಅಮ್ಮಯ್ಯ, ನಾಯಿಗೆ ಏನ್ ಹಾಕುದ್ನೋ ಏನೋ, ಅದು ನಾನು ಹೋದ ತಕ್ಷಣ ನನ್ನ ನೋಡಿ ಬೊಗಳ್ತಾ ಇದೆ. ಹೀಗೆ ರಂಗ ನಾಯಿ ಬೊಬ್ಬೆ ಹಾಕಿದ ಕಾರಣ ಮೊದಲ ರಾತ್ರಿನೇ ಅವನಿಗೆ ವಿಫಲವಾಯಿತು. ಹೀಗೆ ಮತ್ತೆ ಪುನಃ ಮರುದಿನ ರಾಮಲಮ್ಮನ ಮನೆ ಕಡೆಗೆ ಹೋಗೋಣ ಅಂತ ಹೋದ. ಆಗ ರಾಮಲಮ್ಮ ಮತ್ತೆ ಅವರ ಗಂಡನ ಜೊತೆ ಆ ಬಳೆಯ ವಿಚಾರದ ಬಗ್ಗೆ ಅವರಿಬ್ಬರು ಮಾತಾಡ್ತಿದ್ರು. ಹಾ, ಇವರು ಮತ್ತೆ ಬಳೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸರಿ, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳ್ಕೊತೀನಿ. ಹಾಗೆ ಅಂತ ಆ ಗೋಡೆಯ ಪಕ್ಕದಲ್ಲೇ ಹೋಗಿ ಅವ್ರೇನ್ ಮಾತಾಡ್ತಾ ಇದ್ದಾರೆ ಅಂತ ಕಿವಿ ಕೊಟ್ಟ. ಆ ಬಳೆ ಇರುವ ಪೆಟ್ಟಿಗೆನು ನಮ್ಮ ರೂಮಲ್ಲಿ ಇಟ್ರೆ ನನಗ್ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಮ್ಮ ಸೊಸೆಯ ರೂಮಲ್ಲಿ ಬೀಗ ಇದೆ ಅಲ್ವಾ, ಅದಕ್ಕೇನೆ ಆ ರೂಮಲ್ಲಿ ಇಟ್ಟು ಪೆಟ್ಟಿಗೆಗೆ ಬೀಗ ಹಾಕೋಣ. ಹಾ, ನಿಜಾನೇ. ಸಾವಿತ್ರಿ ಹೇಗೋ ಮನೆಯಿಂದ ಈಚೆ ಎಲ್ಲೂ ಹೋಗೋದಿಲ್ಲ, ಅದರಿಂದ ಈ ಬಳೆನ ಅವಳ ರೂಮಲ್ಲಿ ಇಟ್ರೆ ಸರಿಯಾಗೋದು. ಅದನ್ನೆಲ್ಲ ಹೊರಗಿಂದ ರಂಗ ಕೇಳ್ಕೊಂಡ. ಇಷ್ಟು ಗೊತ್ತಾಯ್ತಲ್ಲ, ಇಷ್ಟು ಸಾಕು, ನಾನು ತಗೊಳ್ತೀನಿ. ಹೀಗೆ ರಂಗ ಅವರು ಮಾತನಾಡುವುದನ್ನು ಎಲ್ಲ ಕೇಳಿಕೊಂಡು ಸರಿ ಅಂತ ಹೇಳಿ ಮನೆಗೆ ಹೋದ. ಹೀಗೆ ಆ ದಿನ ರಾತ್ರಿ ನಿಧಾನವಾಗಿ ಬಂದು ಮನೆಯ ಬಾಗಿಲನ್ನು ತೆರೆಯಲು ನೋಡಿದ. ಅಬ್ಬಾ, ಏನಿದು, ಈ ಬಾಗಿಲು ಇಷ್ಟೊಂದು ಕಠಿಣವಾಗಿದೆ. ಈ ರಂಗ ಯಾವುದಕ್ಕೂ ಭಯಪಡುವುದಿಲ್ಲ. ಹಾಗೆ ಅಂತ ಮತ್ತೆ ಬಾಗಿಲನ್ನು ತೆಗೆಯಲು ಪ್ರಾರಂಭಿಸಿದ. ಅದೇ ಸಮಯದಲ್ಲಿ ನಿದ್ರೆ ಬರದೆ ಮನೆಯೊಳಗಿರುವ ಸೊಸೆಯಾದ ಸಾವಿತ್ರಿ ಯಾರೋ ಏನೋ ಮಾಡ್ತಿದ್ದಾರೆ ಅಂತ, ಯಾರೋ ರಾತ್ರಿ ಸಮಯದಲ್ಲಿ ಬಾಗಿಲಲ್ಲಿ ನಿಂತಿದ್ದೀರಾ ಹಾಗೆ ಅಂತ ಜೋರಾಗಿ ಕೇಳಿದಾಗ ಸೋಮಯ್ಯ ಕೂಡ ಮನೆಯಿಂದ ಹೊರಗೆ ಬಂದ. ಏನಾಯ್ತಮ್ಮ ಸಾವಿತ್ರಿ? ಯಾರೋ ಬಾಗಿಲಲ್ಲಿ ನಿಂತಿದಾರಪ್ಪ. ಹೌದಾ, ಯಾರು ಅಂತ ನೋಡೋಣ ಬಾ. ಹಾಗೆ ಅಂತ ಅವರಿಬ್ಬರು ಹೊರಗೆ ಬಂದು ನೋಡಿದಾಗ ಬಾಗಿಲ ಬಳಿ ನಿಂತಿರುವ ರಂಗನನ್ನು ಎಲ್ಲರೂ ನೋಡಿದ್ರು. ಹೀಗೆ ಎಲ್ಲರೂ ಲಾಂತರ್ ಬೆಳಕನ್ನು ತೆಗೆದುಕೊಂಡು ಬಂದು ನೋಡಿ, ಅಯ್ಯೋ, ಇವನೇ ನಮ್ಮೂರಿನ ಕಳ್ಳ ರಂಗ. ಊರಿನ ಜನರೆಲ್ಲ ನನ್ನ ಕಳ್ಳ ಅಂತ ಹೇಳ್ತಾರೆ. ನಾನೆಂತ ಕಳ್ಳ? ನಾನೊಬ್ಬ ಪೆದ್ದ ಕಳ್ಳ. ಹಾಗೆ ಅಂತ ಅವನು ಹೇಳಿದಾಗ ಅವರು ಎಲ್ಲರೂ ಸೇರಿ ಅವನ ಪಾಪ ಹೋಗ್ಲಿ ಅಂತ ಬಿಟ್ಬಿಟ್ರು. ಹೀಗೆ ರಂಗನನ್ನು ಹಾಗೆ ಸುಮ್ಮನೆ ಬಿಟ್ಟಾಗ ಊರಿನ ಜನರೆಲ್ಲ ಅವನ ಕಳ್ಳತನದ ಬಗ್ಗೆ ಹೇಳಿ ನಗ್ತಾ ಇದ್ರು. ಕಳ್ಳತನ ಮಾಡ್ಲಿಕ್ಕೆ ಹೋಗಿ 10 ನಿಮಿಷದಲ್ಲಿ ಸಿಕ್ಕಾಕೊಳ್ಳುವ ಈ ಕಳ್ಳನನ್ನು ನೋಡಿ ಬುದ್ಧಿ ಇಲ್ಲದ ಕಳ್ಳ ಅಂತ ಎಲ್ಲರೂ ಹೇಳಿ ನಗ್ತಾನೇ ಇದ್ರು. ಆದರೆ ರಂಗನಿಗೆ ಮಾತ್ರ ಬುದ್ಧಿ ಬರಲಿಲ್ಲ. ಆಗ ಅವನು ಬೇಜಾರಲ್ಲಿ, ಎಲ್ಲರೂ ನನ್ನ ಬುದ್ಧಿ ಇಲ್ಲದ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಈ ಸಲ ಯಾರ ಕೈಗೂ ಸಿಕ್ಕಾಕೊಳ್ಳದ ಹಾಗೆ ಹೇಗಾದ್ರೂ ಮಾಡಿ ನಾನು ಕಳ್ಳತನ ಮಾಡಲೇಬೇಕು. ನಾನು ಇನ್ ಮುಂದೆ ಊರಲ್ಲಿ ಒಂದು ದೊಡ್ಡ ಕಳ್ಳತನ ಮಾಡಿ ದೊಡ್ಡ ಶ್ರೀಮಂತನಾಗಲೇಬೇಕು.
ಹಾಗೆ ಅಂತ ಹೇಳಿ ಊಟವನ್ನು ಮಾಡಿ ನಿದ್ರೆ ಮಾಡಿದ. ಹೀಗೆ ಸ್ವಲ್ಪ ದಿನಗಳ ನಂತರ ಆ ಊರಲ್ಲೇ ಇರುವ ದೊಡ್ಡ ಕನಕಯ್ಯ ಶ್ರೀಮಂತನ ಮನೆಗೆ ಮೆಲ್ಲೆ ಬಂದ. ವಿಷಯ ಗೊತ್ತಾಯ್ತಾ? ನಮ್ಮ ರಾಮರಾವ್ ತುಂಬಾ ಸಾಲ ಮಾಡಿದ್ದೀನಿ ಅಂತ ಅವನ ಹೊಲವನ್ನೆಲ್ಲ ಮಾರಿ ಆ ಹಣವನ್ನು ನನ್ನ ಜೊತೆ ಇಟ್ಕೊಳ್ಳಕ್ಕೆ ಕೊಟ್ಟಿದ್ದಾನೆ. ಹೌದಾ? ಎಷ್ಟು ಹಣ? ಸುಮಾರು 10,000. ಯಾರಿಗೂ ಸಂದೇಹ ಬರಬಾರ್ದು ಅಂತ ನಮ್ಮ ಅಕ್ಕಿಯ ಹಳೆಯ ಮೂಟೆಯಲ್ಲಿ ಇಟ್ಟಿದ್ದೀನಿ. ಅಲ್ಲಾದ್ರೆ ತುಂಬಾ ಸುರಕ್ಷಿತವಾಗಿರುತ್ತೆ. ಹೌದು ರೀ, ಇವಾಗೆಲ್ಲ ತುಂಬಾ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೇನೆ ಹೇಗಾದ್ರೂ ಹಣವನ್ನು ಭದ್ರವಾಗಿ ಇಡ್ಬೇಕು. ಆ ಮಾತನ್ನು ಕೇಳಿದ ರಂಗ ತನ್ನೊಳಗೆ ತಾನೇ ತುಂಬಾ ಸಂತೋಷ ಪಟ್ಕೊಂಡು ತುಂಬಾನೇ ಹೆಮ್ಮೆ ಪಡ್ತಾ ಇದ್ದ. 10,000 ರೂಪಾಯಿ, ಇಷ್ಟೆಲ್ಲ ಹೇಳಿದ್ರೆ ಸಾಕು. ಈ ಸಲ ಅಕ್ಕಿ ಮೂಟೆ ಮಧ್ಯದಿಂದ ಹಣವನ್ನು ತೆಗೆದುಕೊಂಡು ಹೋದ್ರೆ ಸಾಕು. ಹೀಗೆ ಹೇಗೆ ಕಳ್ಳತನ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ಈ ನಡುವೆ ಗಂಡ ಹೆಂಡತಿ ಇಬ್ರು ನಿದ್ರೆ ಮಾಡಿದ್ರು. ಹೀಗೆ ರಂಗ ನಿಧಾನವಾಗಿ ಕನಕಯ್ಯನ ಮನೆ ಮುಂದೆ ಬಂದ. ಈ ಸಲ ನಾಯಿ ಇಲ್ಲ, ಮನುಷ್ಯರೂ ಇಲ್ಲ, ಎಲ್ಲವೂ ತುಂಬಾ ನಿಶಬ್ದವಾಗಿತ್ತು. ಈ ಸಲ ಯಾರೂ ಇಲ್ಲ, ಗೋಡೆ ಕೂಡ ಹಳೆದಲ್ವಾ, ಅದಕ್ಕೇನೆ ಗೋಡೆಗೆ ಒಂದು ದೊಡ್ಡ ರಂಧ್ರ ಮಾಡಬೇಕು. ಈ ಗೋಡೆಗೆ ಒಂದು ರಂಧ್ರ ಹಾಕಿ ನಿಧಾನವಾಗಿ ಒಳಗೆ ಹೋಗ್ತೀನಿ, ಯಾರೂ ನೋಡೋದಿಲ್ಲ. ಹಾಗೆ ಅಂತ ಅವನು ರಂಗ ಪ್ಲಾನ್ ಮಾಡಿ ಗೋಡೆಗೆ ಒಂದು ದೊಡ್ಡ ರಂಧ್ರವನ್ನು ಹಾಕಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ. ಆ ರಂಧ್ರ ಸ್ವಲ್ಪ ದೊಡ್ಡದಾಗಿರುವ ಕಾರಣ ತಲೆಯನ್ನು ಹಾಕಿ ಮನೆಯೊಳಗೆ ಎಲ್ಲ ನೋಡಿದ. ಅಯ್ಯೋ, ಈ ರಂಧ್ರ ಸ್ವಲ್ಪ ದೊಡ್ಡದಾಗಿದೆ, ಎಲ್ಲನೂ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಆದ್ರೆ ಆ ಮೂಟೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ವೇ? ಹಾಗೆ ಅಂತ ಇನ್ನೊಂಚೂರು ದೊಡ್ಡ ರಂಧ್ರವನ್ನು ಹಾಕಿದ. ಹೀಗೆ ಕನಕಯ್ಯನಿಗೆ ಜೋರು ಶಬ್ದ ಕೇಳಿ, ಏನೋ ಜೋರಾಗಿ ಶಬ್ದ ಬರ್ತಾ ಇದೆ, ಅದು ಏನಾಗಿರ್ಬೋದು? ಯಾರೋ ಬಾಗಿಲು ತೆಗೆದ ರೀತಿ ಇದೆ. ನಾನು ನಿಧಾನವಾಗಿ ಲಾಂತರ್ ಬೆಳಕನ್ನ ತರ್ತೀನಿ. ಹಾಗೆ ಅಂತ ಕನಕಯ್ಯ ನಿಧಾನವಾಗಿ ಲಾಂತರ್ ಬೆಳಕನ್ನು ತಂದ. ರಂಗ ರಂಧ್ರವನ್ನು ಮಾಡುವ ಕೆಲಸದಲ್ಲೇ ಮಗ್ನನಾಗಿದ್ದ. ಇನ್ನು ಒಂದು ಸಣ್ಣ ಪ್ರಯತ್ನ, ಆ ಚೀಲ ಎಲ್ಲಿದೆ ಅಂತ ನೋಡ್ಬಿಟ್ರೆ ಹಣ ಎಲ್ಲ ನನಗೇನೆ ಸಿಗುತ್ತೆ. ಅರೆ, ಯಾರಿದು ರಂಧ್ರ ಮಾಡಿ ಮನೆಯೊಳಗೆ ಬರ್ತಾ ಇರೋದು? ಹಾಗೆ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದ. ಬೇಗ ಬೇಗ, ಇವಾಗ್ಲೇ ನನಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಣ ಸಿಗುತ್ತೆ. ಹಾಗೆ ಅಂತ ಅವನು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಕನಕಯ್ಯ ರಂಗನ ಕಾಲನ್ನು ಹಿಡಿದು ಅಲ್ಲೇ ನಿಂತಲ್ಲಿ ಎಳಿತಾ ಇದ್ದ. ಕಳ್ಳ ಕಳ್ಳ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಸರಿ ಹೋದ ರಂಗ. ಅಯ್ಯಯ್ಯೋ, ಇವಾಗ್ಲೂ ನಾನು ಸಿಕ್ಕಾಕೊಂಡ, ಅಯ್ಯೋ ದೇವ್ರೇ. ಹೀಗೆ ರಂಗ ಗೋಡೆ ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಾಗ ಕನಕಯ್ಯ ರಂಗನ ಕಾಲನ್ನು ಹಿಡಿದು ಎಳಿತಾ ಇದ್ದ. ತಕ್ಷಣ ರಂಗ ಸಿಕ್ಕಾಕೊಂಡೆ ಅಂತ ತುಂಬಾನೇ ಭಯದಲ್ಲಿ ಕಿರ್ಚಲಾರಂಭಿಸಿದ. ಅಯ್ಯೋ, ನನ್ನ ಕಾಲು ನೋವಾಗ್ತಿದೆ, ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಈ ಸಲ ನಾನು ನಿನ್ನ ಬಿಡದೇ ಇಲ್ಲ. ಊರಿನ ಜನರೇ, ಕಳ್ಳ ನನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೇಗ ಬನ್ನಿ. ಹೀಗೆ ಕನಕಯ್ಯ ಬೊಬ್ಬೆ ಹಾಕಿದ ತಕ್ಷಣ ಊರಿನ ಜನರೆಲ್ಲ ಬಂದು ಅಲ್ಲಿ ಲಾಂತರ್ ಬೆಳಕಲ್ಲಿ ಬಂದು ಸೇರಿದ್ರು. ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ರಂಗನನ್ನು ನೋಡಿ ನಗ್ತಾ ಇದ್ರು. ಯಾಕೆ ಅಂದ್ರೆ ಅವನು ರಂಧ್ರದ ಒಳಗೆ ಸಿಕ್ಕಾಕೊಂಡಿದ್ದ. ಅರೆ ರಂಗ, ನಮ್ಮ ಬುದ್ಧಿ ಇಲ್ಲದೆ ಇರುವ ಕಳ್ಳ ಇವಾಗ ಗೋಡೆಯಲ್ಲೇ ಸಿಕ್ಕಾಕೊಂಡಿದ್ದಾನೆ. ಇವನು ಗೋಡೆ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ದಾನೆ. ಇಂತಹ ಕಳ್ಳ ನಮ್ಮ ಊರಲ್ಲಿ ಮಾತ್ರ ಇರೋದು. ಇಂತಹ ಬುದ್ಧಿ ಇಲ್ಲದೆ ಇರುವ ಕಳ್ಳನನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ. ನೋಡಿದ್ರಾ, ಮತ್ತೆ ಕಳ್ಳತನ ಮಾಡುವ ಸ್ಥಳದಲ್ಲೇ ಸಿಕ್ಕಾಕೊಂಡಿದ್ದಾನೆ. ಈ ಬುದ್ಧಿ ಇಲ್ಲದ ಕಳ್ಳನಿಗೆ ನಾವು ಏನ್ ಮಾಡೋದು? ಆವಾಗ ರಂಗ, ಅಯ್ಯಯ್ಯೋ, ನಾನು ಬುದ್ಧಿ ಇಲ್ಲದೆ ಇರುವ ಕಳ್ಳನೇ, ದಯವಿಟ್ಟು ನನ್ನ ಬಿಟ್ಬಿಡಿ. ಏನೋ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿಬಿಟ್ಟೆ. ಇದು ಒಂದ್ಸಲ ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗೆ ಅಂತ ಬೇಡ್ಕೊಳ್ತಾ ಇದ್ದ. ಹೀಗೆ ಬುದ್ಧಿ ಇಲ್ಲದೆ ಇರುವ ಕಳ್ಳ ಅಂತ ಹೆಸರನ್ನು ಪಡೆದ.